टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾವಲ್ಪಿಂಡಿಯ ನೂರ್ಖಾನ್ ಏರ್ಬೇಸ್. ಭಾರತ ಪಾಕ್ ನಡುವೆ ಹೆಚ್ಚಿದಂತ ಉದ್ವಿಗ್ನತೆ, ಮಾತುಕತೆ ನಡೆಸುವಂತೆ G7 ದೇಶಗಳ ಮನವಿ. ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಮನವಿ ಮಾಡಲಾಗಿದೆ. ಆದರೆ ಸಮಸ್ಯೆಯನ್ನ ಶುರು ಮಾಡಿರುವಂತವ್ರು ಯಾರು ಅನ್ನೋದಿಲ್ಲಿ ಬರುವಂತಹ ಪ್ರಶ್ನೆ. ಯಾರಿಂದ ಸಮಸ್ಯೆ ಶುರುವಾಗ್ತಾ ಇದೆ? ಯಾರು ಉಗ್ರರನ್ನ ಪೋಷಿಸ್ತಾ ಇದ್ದಾರೆ? ಯಾರು ನಾಟಕ ಆಡ್ತಾ ಇದ್ದಾರೆ? ಮಾತುಕತೆ ನಡೆಸುವಂತೆ G7 ಈಗ ಸಲಹೆಯನ್ನು ಕೊಟ್ಟಿದೆ. ಮಾತುಕತೆಯ ಮೂಲಕ ದಯವಿಟ್ಟು ಇದನ್ನು ಪರಿಹರಿಸಿಕೊಳ್ಳಿ ಅಂತ. ಸೊ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ಅಟ್ಯಾಕ್. ಪಾಕಿಸ್ತಾನಕ್ಕೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಯಾರು ಪಹಲ್ಗಾಮ್ ಅಟ್ಯಾಕನ್ನು ಮಾಡಿರೋದು, ಯಾರ್ಯಾರು ನಿಂತಿದ್ದಾರೆ. ಅವರೆಲ್ಲರನ್ನೂ ಕೂಡ ಏನಾದರೂ ಹ್ಯಾಂಡ್ ಓವರ್ ಮಾಡುವಂಥದ್ದಿದ್ರೆ ಅಥವಾ ಅವರೇನಾದರೂ ಅವ್ರಿಗೊಂದು ವ್ಯವಸ್ಥೆ ಮಾಡೋ ಹಾಗಿದ್ರೆ ಮಾತುಕತೆ ಯಶಸ್ವಿ ಆಗುತ್ತೆ. ಇಲ್ಲ ನಮಗೂ ಭಯೋತ್ಪಾದನೆಗೂ ಏನೂ ಲಿಂಕೇ ಇಲ್ಲ, ಉಗ್ರರು ಯಾರು ನಾವು ಅವ್ರು ನೋಡೇ ಇಲ್ಲ, ಉಗ್ರರಂದರೆ ಯಾರು ಅನ್ನೋ ರೀತಿಯಾಗಿ ನಾಟಕಗಳನ್ನು ಮಾಡಿದ್ರೆ ಮಾತುಕತೆ ಯಶಸ್ವಿ ಆಗೋಕ್ಕೆ ಸಾಧ್ಯವೇ ಇಲ್ಲ. 36ಕ್ಕೂ ಹೆಚ್ಚು ಸ್ಥಳಗಳ ಟಾರ್ಗೆಟ್ ಮಾಡಿದಂಥ ಪಾಕಿಸ್ತಾನ ಭಾರತದ 20 ನಗರಗಳ 36ಕ್ಕೂ ಹೆಚ್ಚು ಸ್ಥಳಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಡ್ರೋನ್ಗಳು ಕ್ಷಿಪಣಿಗಳ ಮೂಲಕ ಟಾರ್ಗೆಟ್ ಮಾಡ್ತಾ ಇರೋದು. ಇದೇ ರೀತಿ ಮುಂದುವರೆದರೆ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿರುವಂತಹ ಭಾರತ ಆರಂಭದಿಂದಲೂ ಕೂಡ ಪಾಕಿಸ್ತಾನಕ್ಕೆ ಮಗುವಿಗೆ ಹೇಳಿದಾಗೆ, ಗಿಣಿಗೆ ಹೇಳಿದಾಗೆ ಹೇಳಿದೆ, ನೀವು ನಿಮ್ಮ ಈ ಭಯೋತ್ಪಾದಕರನ್ನೇನು ಸಾಕಿ ಸಲಹುತ್ತಾ ಇದ್ದೀರಿ, ಮೊದಲು ಅವರಿಂದ ನೀವು ದೂರ ಆಗಿ. ಪದೇ ಪದೇ ನಾವು ಕೂಡ ವಿಕ್ಟಿಮ್ಗಳೇ ಹೇಳೋದನ್ನು, ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡಬೇಡಿ. ನೀವು ಅವರ ಕಪಿಮುಷ್ಟಿ ಒಳಗಡೆ ಇದ್ದೀರಾ, ಉಗ್ರರ ಕಪಿಮುಷ್ಟಿಯ ಒಳಗೆ ಸೇನೆ ಹಾಗೂ ಉಗ್ರರ ಜೊತೆಗೆ. ಸೊ ಅದನ್ನು ಎಷ್ಟೇ ಹೇಳಿದರೂ ಕೂಡ ಈ ಬರುವಂಥ ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಬರೀ ಆಟದ ಗೊಂಬೆಗಳಷ್ಟೇ. ಸೇನೆ ಏನು ಹೇಳುತ್ತೆ, ಅವರ ಕಪಿಮುಷ್ಟಿಯಲ್ಲಿ ಇರುವಂಥವ್ರು, ಇವ್ರಿಗೆ ಆದಂಥ ಸ್ವಂತ ಬಲ ಇಲ್ಲ. ಆದರೆ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಮಾತ್ರ ಗೊಳುವಂಥದ್ದು ನಮ್ಮಿಂದ ಏನೂ ಆಗಿಲ್ಲ, ಸುಮ್ಮನೆ ನಮ್ಮ ಮೇಲೆ ಭಾರತ ದಾಳಿ ಮಾಡ್ತಾ ಇದೆ ಅನ್ನೋದನ್ನು, ಈ ಆರೋಪವನ್ನು ಹೊರಿಸೋದು, ಇದನ್ನು ಪಾಕಿಸ್ತಾನ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಈಗಲೂ ಕೂಡ ಎಷ್ಟು ಮಟ್ಟಿಗೆ ಅಂತ ಅಂದರೆ ಇವರು ಅಫ್ಘಾನಿಸ್ತಾನದ ಮೇಲೆ ಭಾರತ ಅಟ್ಯಾಕ್ ಮಾಡಿದೆ ಅನ್ನೋದನ್ನು, ಡ್ರೋನ್ ದಾಳಿಯನ್ನು ಮಾಡಿದೆ ಅನ್ನೋ ಹೊಸ ಸುಳ್ಳನ್ನು ಈಗ ಬೇರೆ ರಾಷ್ಟ್ರಗಳ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದು ಕೂಡ ಈ ಸಮಯ ನೋಡಿ, ಅಮೇರಿಕದಲ್ಲಿ ಜನರೆಲ್ಲರೂ ಕೂಡ ಎಚ್ಚರ ಇರುವಂಥ ಸಂದರ್ಭ ನೋಡಿ ಆ ಟೈಮಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಅಮೇರಿಕಾದವರಿಗೆ ಎಲ್ಲ ತಿಳಿಸ್ಬೇಕು, ಈ ಥರ ನಮ್ಮೇಲೆ ನೋಡಿ ಅಟ್ಯಾಕ್ ಆಗ್ತಾ ಇದೆ, ನಾವೇನೂ ಕೂಡ ಮಾಡ್ತಾ ಇಲ್ಲ, ಆದರೂ ಕೂಡ ನಮ್ಮೇಲೆ ಅಟ್ಯಾಕ್ ಆಗ್ತಾ ಇದೆ, ನಮ್ಮನ್ನು ಗುರಿಯಾಗಿಸ್ಕೊಂಡು ಭಾರತ ಬೇಕಂತಲೇ ಜಿದ್ದು ಸಾಧಿಸ್ತಾ ಇದೆ ಅನ್ನೋದನ್ನು ಈಗ ಕಥೆಯನ್ನು ಶುರು ಮಾಡಿದೆ. ಈಗ ಹೊಸ ಕತೆ, ಸ್ಕ್ರೀನ್ ಪ್ಲೇ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡು ಈಗ ಭಾರತದ ಮೇಲೆ ಆರೋಪ ಮಾಡೋಕ್ಕೆ ಪಾಕಿಸ್ತಾನ ಮುಂದಾಗಿದೆ. ಸೊ ಅದರ ಜೊತೆಗೆ ಧಮಕಿಗಳು ಬೇರೆ. ನೋಡಿ ನಮ್ಮ ಉತ್ತರ ಹೇಗಿರುತ್ತೆ, ಇನ್ನು ನೋಡ್ತಾ ಇರಿ ನಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ. ಆದರೆ ನಗರದೊಳಗೆ ಆಗಿರುವಂಥ ಅಟ್ಯಾಕನ್ನೇ ಅದನ್ನು ಡಿಫೆಂಡ್ ಮಾಡೋಕ್ಕೆ, ಅಂದರೆ ಅದನ್ನು ಇಂಟರ್ಸೆಪ್ಟ್ ಮಾಡೋಕ್ಕೆ ಆಗಿಲ್ಲ, ದಾಳಿಯನ್ನು ತಡೆಯೋಕ್ಕೆ ಆಗಿಲ್ಲ ಅವರ ಏರ್ ಡಿಫೆನ್ಸ್ ಸಿಸ್ಟಮ್. नूर खान बेस पे भाईजान, नूर खान बेस में आके गिरा है। ये अटैक हुआ है नूर खान बेस पे। भाईजान नूर खान बेस में आके गिरा है। ये अटैक भाईजान नूर खान बेस में आके गिरा है। ये अटैक हुआ है नूर खान बेस पे, बिल्कुल घर के सामने। अभी से आवाजें आ रही हैं। या अल्लाह मदद, या अल्लाह मदद।
या अल्लाह मदद अंदर चले बनाई वीडियो। हाँ दूसरा ब्लास्ट भी हुआ है हमारी ये नूर खान एयर बेस पे और बहुत तेजी से ये एक और अटैक हुआ और ये आप लोग देख सकते हैं कि कितना ये काफी जी बिल्कुल अटैक हुआ है, ये देख सकते हैं एयरपोर्ट के बिल्कुल सामने से मैं गुजर रहा हूँ और ये नूर खान एयर बेस की वीडियो है। ಸೊ ಪಠಾಣ್ಕೋಟ್ ಬಳಿ ಕೂಡ ಈಗ ದಾಳಿ ಆಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ದಾಳಿ ವಿಫಲವಾಗಿದೆ ಅಂತ. ಉರಿಯಲ್ಲೂ ಕೂಡ ಡ್ರೋನ್ ದಾಳಿಯನ್ನು ವಿಫಲಗೊಳಿಸಿದೆ ಭಾರತ. ಪಾಕ್ನ ದಾಳಿ ಯತ್ನ ವಿಫಲಗೊಳಿಸಿದಂಥ ಸೇನಾ ಪಡೆಗಳು ಪಠಾಣ್ಕೋಟ್ ವಾಯುನೆಲೆ ಬಳಿ ಈಗ ಸ್ಫೋಟ ಆಗಿದೆ. ಸದ್ಯಕ್ಕೆ ಡ್ರೋನ್ ವಾರ್ನ ಕಾಲ ಇದು. ಜಮ್ಮು ಕಾಶ್ಮೀರದ ಉರಿಯಲ್ಲಿ ಸ್ಫೋಟದ ಶಬ್ದ. ಆರಂಭದಲ್ಲಿ ಸಾಧ್ಯವಾದಷ್ಟು ಈ ಡ್ರೋನ್ಗಳನ್ನು ಬಳಸಿ ಅಟ್ಯಾಕ್ ಮಾಡೋಣ, ಡ್ಯಾಮೇಜ್ ಮಾಡೋಣ ಅಂತ ಪಾಕಿಸ್ತಾನದ ಪ್ಲ್ಯಾನ್. ಆದರೆ ಬಹುತೇಕ 95% ಅವರ ಎಲ್ಲ ಡ್ರೋನ್ಗಳನ್ನು ಕೂಡ ಇಂಟರ್ಸೆಪ್ಟ್ ಮಾಡಲಾಗಿದೆ. ಇಂಟರ್ಸೆಪ್ಟ್ ಅಂತಂದರೆ ಅದನ್ನು ಅವರು ಏನು ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅವುಗಳನ್ನು ಧ್ವಂಸ ಮಾಡಲಾಗಿದೆ. ಸೊ ಹಾಗಾಗಿ ಸದ್ಯಕ್ಕೆ ಪಠಾಣ್ಕೋಟ್ನಲ್ಲೂ ಕೂಡ ದಾಳಿಗೆ ಪ್ರಯತ್ನ ಪಟ್ಟಿದೆ ಪಾಕಿಸ್ತಾನ ಅಂತ ಗೊತ್ತಾಗಿದೆ. ಜೊತೆ ಜಮ್ಮು ಕಾಶ್ಮೀರದ ಉರಿಯಲ್ಲೂ ಕೂಡ ಸ್ಫೋಟದ ಶಬ್ದ ಕೇಳ್ತಾ ಇದೆ. ಇನ್ನು ಜಮ್ಮುವಿನ ಪ್ರಮುಖ ಭಾಗದಲ್ಲಿ ಗಡಿಗೆ ಹತ್ತಿರದಲ್ಲಿ ಇರುವಂಥ ಪ್ರದೇಶದಿಂದಲೇ ನಮ್ಮ ಪ್ರತಿನಿಧಿ ಹರೀಶ್ ಕೂಡ ಆಗಲೇ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು. ಎಷ್ಟು ಮಟ್ಟಿಗೆ ಅಂತಂದರೆ ಅವರು ಲೈವಲ್ಲಿ ಇರುವಂಥ ಸಂದರ್ಭದಲ್ಲೇ ಒಂದಷ್ಟು ಸ್ಫೋಟಗಳಾಯಿತು, ಒಂದಷ್ಟು ಸೈರನ್ ಸದ್ದು ಕೇಳ್ತಾ ಇತ್ತು. ಸೊ ಹೀಗೆ ಭಾರತ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಈಗ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಈ ನಡುವೆ ನೇರವಾಗಿ ರಾವಲ್ಪಿಂಡಿಗೆ ಅಟ್ಯಾಕ್ ಮಾಡಿರೋದು ಕೂಡ ಆಗಿದೆ. ಸೊ ಅಲ್ಲಿನ ಏರ್ಬೇಸ್ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು ಇವತ್ತಿನ ಬೆಳಗಿನ ಭಾಳ ದೊಡ್ಡ ಅಪ್ಡೇಟ್ ಅದು. ಸೊ ಅದನ್ನು ಪಾಕಿಸ್ತಾನ ಕೂಡ ಒಪ್ಕೊಂಡಿದೆ. ಆಗಿರುವಂಥ ಅಟ್ಯಾಕ್ ಬಗ್ಗೆ ತಿಳಿಸಿದ್ದಾರೆ ಅವರು. ಸೊ ಭಾರತ ಈಗ ಎಚ್ಚರಿಕೆಯನ್ನು ಕೊಟ್ಟಿತ್ತು. ನಿಮ್ಮ ಡ್ರೋನ್ ಅಟ್ಯಾಕ್ಗಳು ಅಥವಾ ನಿಮ್ಮ ಕಡೆಯಿಂದ ಏನು ಅಟ್ಯಾಕ್ಗಳಾಗುತ್ತೆ, ಶೆಲ್ ದಾಳಿ, ಗುಂಡಿನ ಚಕಮಕಿ ಆಗ್ತಾಯಿತ್ತು, ಈ ಆರ್ಟಿಲರಿ ಗನ್ ಮೂಲಕ ಕೂಡ ಅಟ್ಯಾಕ್ ಮಾಡ್ತಾಯಿದ್ರು. ಸೊ ನಮ್ಮ ಕಡೆಯಿಂದ ಅದಕ್ಕೆ ಪ್ರತ್ಯುತ್ತರ ತಕ್ಕನಾಗಿ ಇದ್ದೇ ಇರುತ್ತೆ ಅಂತ ಅದನ್ನು ಈಗ ಭಾರತ ನುಗ್ಗಿ ಹೊಡೆಯುವಂಥದ್ದನ್ನು ಮಾಡ್ತಾಯಿದೆ. ಸೊ ಹಿಂದೆ ಆದಂಥ ಯುದ್ಧದ ಸಂದರ್ಭದಲ್ಲೂ ಕೂಡ ನಾವು ಅಲ್ಲಿ ಹೋಗಿ ದಾಳಿ ಮಾಡಿ ಸದ್ದಡಗಿಸಿ ಬಂದಿದ್ವಿ. ಅದರ ಒಂದಷ್ಟು ಅಪರೂಪದ ಫೋಟೋಗಳು ಕೂಡ ಲಭ್ಯ ಇದೆ. ನಾವು ಅಲ್ಲಿಗೆ ಹೋಗಿ ಕರಾಚಿ, ಲಾಹೋರ್ ಈ ಎಲ್ಲ ಕಡೆ ಕೂಡ ದಾಳಿ ಮಾಡಿ ಅಲ್ಲೇ ತೆಗೆಸಿರುವಂಥ ಫೋಟೋಗಳನ್ನು ಕೂಡ ನೀವು ಗೂಗಲ್ನಲ್ಲಿ ಹುಡುಕಿದ್ರೆ ಸಿಗುತ್ತೆ. ಸ್ಫೋಟದ ಶಬ್ದದ ಬೆನ್ನಲ್ಲೇ ಈಗ ಅಕ್ನೂರ್ನಲ್ಲಿ ಬ್ಲ್ಯಾಕ್ಔಟ್, ಇನ್ನೊಂದು ಕಡೆ ಪಠಾಣ್ಕೋಟ್, ಉರಿ ಸೆಕ್ಟರ್ನಲ್ಲೂ ಕೂಡ ಗುಂಡಿನ ಶಬ್ದ ಕೇಳಿಬಂದಿದೆ. ನಿರಂತರವಾಗಿ ಅವರ ಭೂಸೇನೆ ಕೂಡ ಅಟ್ಯಾಕನ್ನು ಮಾಡ್ತಾ ಇದೆ. ಜೊತೆಗೆ ಅವರ ನೆಂಟರಿಷ್ಟರು, ಅವರೇ ಬೆಳೆಸಿದಂತಹ ರಕ್ತ ಬಿಜಾಸುರರು, ಉಗ್ರರು ಕೂಡ ಸೇರ್ಕೊಂಡಿದ್ದಾರೆ. ಸೊ ಇದು ಸದ್ಯಕ್ಕೆ ಈ ಬೆಳಗಿನ ಅಪ್ಡೇಟ್. ಈಗ ಜಮ್ಮು ಕಾಶ್ಮೀರದ ಅಕ್ನೂರ್ನಲ್ಲಿ ವಿದ್ಯುತ್ ಕಟ್ಟಾಗಿದೆ ಒಂದು ಕಡೆ, ಇನ್ನೊಂದು ಕಡೆ ಈ ಉರಿ ಸೆಕ್ಟರ್ನಲ್ಲೂ ಕೂಡ ಗುಂಡಿನ ದಾಳಿ ಕೇಳಿ ಬರ್ತಾ ಇದೆ, ಸ್ಫೋಟದ ಶಬ್ದ. ಸೊ ಹಾಗೆ ಡ್ರೋನ್ ಅಟ್ಯಾಕ್ಗಳನ್ನು ವಿಫಲಗೊಳಿಸಿದ ಭಾರತ. ಜೊತೆಗೆ ಮುಖ್ಯವಾಗಿ ಈಗ ಪಾಕಿಸ್ತಾನದ ಏರ್ಬೇಸ್ ಮೇಲೆ ನೂರ್ ಖಾನ್ ಏರ್ಬೇಸ್ ಮೇಲೆ ಅಟ್ಯಾಕ್ ಆಗಿದೆ.